वायु ब्रह्मलक्ष्मी श्रीमद्धनुमद्भीमध्वान्तर्गतरामकृष्णमेलव्यासात्मक लक्ष्मी हयग्रीवाय नमः। सान्द्रानंद पुरंदरादि विषद्वृंदैरमन्दारनात् आनम्रैर्मुकुटेन्द्र नीलमणिभिः संदर्शितेन्द्रियम् स्वच्छन्दं मकरन्द बिन्दुविलसन् मन्दाकिनीमेदुरम् श्रीगोविन्दपदारविन्दवशुभः स्कन्दाय वल्लामहे। कल्याणोल्लास सीमा कलयतु कुशलं कालमेघाभिराम काचित् साकेत धामा भवघनगतिः क्लान्ति हारि प्रणाम। सौन्दर्य ह्रीणकामा धृतजनकसुता सादरापाङ्गधामा दिक्षु प्रख्यातभूमा दिविशतभिरुता देवता राम नाम। मयि स्थितो मदङ्गेषु स्वतन्त्रो व्याप्तवान् हरिः सविष्णुश्च अस्वतन्त्रं मां स्वेच्छया वर्तयत्यजः। स्वात्मनस्तस्य पूजा स्युः मनोवाक्काय हृदयः ममैता इति कर्तारम् उद्देश्यं च हरिं स्मरे। नमस्ते प्राणेश प्रणत विभवायामनिमगाः नमस्वामिन् रामप्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रतिशतदृशन्नो जय जय। कामाक्ष्याः करुणाकटाक्षलहरि कामाय मे कल्पताम् कल्पनद्वान् विकल्पस्य कल्पनं परिकल्पय। मुख्यप्राणमहाबाहो तव दासोऽस्मि सर्वदा रामभक्तिं त्वयि मच्चित्ते सन्निधापय। सीतापति रामचन्द्र भगवान् की ಮನುಷ್ಯನ ಜೀವನ 5 ತತ್ವಗಳಿಂದ ಕೂಡಿದೆ ಅಂತೆ ನೋಡಿ. ಈ 5 ತತ್ವಗಳು ಮನುಷ್ಯನನ್ನು ಸದಾ ನಿಯಂತ್ರಿಸುತ್ತಾರೆ. ಎಲ್ಲವೂ ಪಂಚ. ಈ ಪ್ರಕೃಷ್ಟವಾದ ಪಂಚದಿಂದ ಪ್ರಪಂಚ ಅಂತಾಗೋದು. ಇಂತಹ 5 ತತ್ವಗಳು ಈ ಶರೀರವನ್ನು ನಿರ್ಮಿತಿ, ಶರೀರ ನಿರ್ಮಾಣ ಪೃಥ್ವಿ, ಅಪ, ತೇಜ, ವಾಯು ಮತ್ತು ಆಕಾಶ ಎಂಬುವ ಪಂಚಮಹಾಭೂತ ತತ್ವಗಳಿಂದ ಆಗಿರುತ್ತದೆ. ಈ ಸೂಕ್ಷ್ಮ ಶರೀರಕ್ಕೆ ಪಂಚಮಯ ಕೋಶಗಳು, ಅನ್ನಮಯ ಕೋಶ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶಾದಿಗಳಿಂದ ಪಂಚಕೋಶಗಳು, ಪಂಚ ಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನುವಂತೆ ಈ ಎಲ್ಲ ಆಗುವಂಥದ್ದು ಪಂಚತತ್ವಗಳಿಂದ ಅಂತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವ ಪುರುಷಾರ್ಥ ಚತುಷ್ಟಯಗಳಿಂದ ಕೂಡಿರುವುದು ಇದು ಪಂಚ. ಮನುಷ್ಯನ ಜೀವನ ಮೋಕ್ಷಕ್ಕಾಗಿ, ಆ ಮೋಕ್ಷವನ್ನು ಸಾಧಿಸಬೇಕಾದರೆ ಧರ್ಮ ಮಾತ್ರ ಸಾಧನ. ಉಳಿದ 2 ಪುರುಷಾರ್ಥಗಳು ಅಂದರೆ ಅರ್ಥ ಮತ್ತು ಕಾಮಗಳು ಧರ್ಮ ಮತ್ತು ಮೋಕ್ಷಕ್ಕೆ ಪೂರಕವಾಗಿದ್ದರೆ ಅದನ್ನು ಗ್ರಹಿಸಬಹುದೆಂದಿದೆ. ಅರ್ಥಕಾಮಗಳು
ಮೋಕ್ಷ ಮತ್ತು ಧರ್ಮಕ್ಕೆ ಅಡ್ಡಿಯಾದರೆ ಅಂತಹ ಅರ್ಥಕಾಮಗಳನ್ನು ತ್ಯಜಿಸಬೇಕು ಅಂತ ಶಾಸ್ತ್ರ ನಿರ್ಣಯ. ಹಾಗಾಗಿ ಧರ್ಮ ಮತ್ತು ಮೋಕ್ಷವನ್ನು ಜೀವ ಸದಾ ತನ್ನ ಜೊತೆಗೆ ಇಟ್ಕೊಳ್ಬೇಕಂತೆ. ಮೋಕ್ಷ ಅಂದ್ರೆ ಮುಕ್ತಿಯ ಕಾಮನೆ ಉಳ್ಳವನಿಗೆ ಮೋಕ್ಷ ಸಿಗೋದು, ಮುಮುಕ್ಷುವಿಗೆ. ಹಾಗಾಗಿ ಮನುಷ್ಯನ ಜೀವನ ಸದಾ ಈ ಪಂಚತತ್ವದಿಂದ ಕೂಡಿರುತ್ತದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಈ ಮತ್ತು ಜೀವ. ಅದನ್ನು ಭಾಗವತ ಮತ್ತಷ್ಟು ಸುಂದರವಾಗಿ ಸೊಗಸಾಗಿ ಹೇಳ್ತದೆ ನೋಡಿ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಅಂತೆ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ ಮತ್ತು ಜೀವ, ಈ 5 ಆ ಭಗವತ್ ತತ್ವದಿಂದ ನಿಯಂತ್ರಿಸಲ್ಪಡತಕ್ಕಂಥದ್ದು. ಅನಂತಾನಂತ ಜೀವರಾಶಿಗಳು ಅಸ್ವತಂತ್ರವಾಗಿದ್ದು ಸ್ವತಂತ್ರೋ ಭಗವಾನ್ ವಿಷ್ಣು, ಪರಮಾತ್ಮನೊಬ್ಬನೇ ಸ್ವತಂತ್ರನಾಗಿ ಸಕಲ ಜೀವನನ್ನು ನಿಯಂತ್ರಿಸಬಲ್ಲ ಭಗವಂತ ನಮ್ಮ ಉದ್ಧಾರಕ್ಕೆಂದು ಈ 5 ಈ ಜೀವನಿಗೆ 4 ಪುರುಷಾರ್ಥಗಳನ್ನು ಇಟ್ಟಿದ್ದಾನಂತೆ. ಇದೇ ಪಂಚ ಪ್ರಪಂಚ. ಹಾಗಾಗಿ ವಾಯುದೇವರಿಗೆ ಒಂದು ಹೆಸರಿದೆ, ಪಂಚಾನನ ಅಂತ ಹೇಳಿ. ಪಂಚಾನನ ಅಂದ್ರೆ 5 ಮುಖವುಳ್ಳವನು ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಸಂಸ್ಕೃತ ಗೊಂದಲ ತುಂಬಾ. ಒಬ್ರು ಬಂದು ಕೇಳಿದ್ರು, ಹೇಗೆ ಅರ್ಥ ಮಾಡ್ಬೇಕು ಗುರುಗಳೇ? ವಿದ್ಯಾರ್ಥಿಗಳು ಕೇಳ್ತಾರೆ ಕೆಲವೊಮ್ಮೆ. ಒಂದು ಶ್ಲೋಕ, ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನ ಏಕದಂತಂ ಉಪಾಸನೆ ಅಂದ್ರೆ ಅವನು ಅರ್ಥ ಮಾಡಿದ್ದು ಹೇಗೆಂದ್ರೆ, ಅಗಜಾನನ ಅಂದ್ರೆ ಗಜಾನನ ತಾಯಿ ಅಲ್ಲದೆ ಇದ್ದಂಥವಳು, ಗಜಾನನಂ ಅಹರ್ನಿಶಂ ಅಗಜಾನನ ಅಂದ್ರೆ ಅಗಜಾನನ ಅಂದ್ರೆ ಅವನ ಅರ್ಥ ಮಾಡಿದ್ರು ಗಜಾನನ ತಾಯಿ ಅಲ್ಲ, ಆದ್ರೆ ಸದಾ ಗಜಾನನನ್ನು ಚಿಂತಿಸುವಂತಹ ಅಂದ್ರೆ ಗಣಪತಿಯನ್ನು. ಅನೇಕದಂತಂ ತುಂಬಾ ಹಲ್ಲಿದ್ದವರಿಗೆ ಮಾತ್ರ ಭಕ್ತರಿಗೆ ಮಾತ್ರ ದೇವರ ಅನುಗ್ರಹ ಮಾಡ್ತಾನೆ ಗಣಪತಿ. ಹಾಗಾಗಿ ಹಲ್ಲಿದ್ದವರೆಲ್ಲ ಈಗ ಡೆಂಟಿಸ್ಟ್ ಹತ್ರ ಹೋಗ್ಬೇಕಾಗಿ ಗಣಪತಿ ಅನುಗ್ರಹ ಆಗಬೇಕಾದ್ರೆ. ಅನೇಕದಂತಂ ಏಕದಂತಂ ಉಪಾಸನೆ. ಹೀಗೆ ನಾವು ಸಂಸ್ಕೃತದ ಜ್ಞಾನದ ಅರಿವಿಲ್ಲದೆ ನಮಗೆ ಮನಸ್ಸು ಬಂದ ಹಾಗೆ ಉಚ್ಛೃಂಖಲವಾಗಿ ಅರ್ಥ ಮಾಡ್ಲಿಕ್ಕೆ ಹೋಗ್ತೇವೆ. ಅಗಜ ಅಂದ್ರೆ ಅಗ ಅಂದ್ರೆ ಪರ್ವತ, ನ ಗಚ್ಚತೀತಿ ಅಗಹ, ಪರ್ವತ. ಪರ್ವತದಿಂದ ಹುಟ್ಟಿದ್ದು ಅಗಜ ಅಂದ್ರೆ ಪಾರ್ವತಿ. ಅಂತಹ ಪಾರ್ವತಿ ದೇವಿಯ ಮುಖ ಪದ್ಮವನ್ನು ಗಣಪತಿ ಎಂಬುವಂತಹ ಸೂರ್ಯ ಆ ಕಮಲವನ್ನು ಹೇಗೆ ಅರಳಿಸ್ತಾನೋ ಹಾಗೆ ಪಾರ್ವತಿ ದೇವಿಯ ಮುಖಾರವಿಂದವನ್ನು ಅರಳಿಸುವಂತಹ ಸೂರ್ಯನಂತಿರುವ ಮಹಾಗಣಪತಿ ಅನೇಕದಂ. ಬೇಡಿದ್ದನ್ನು ಕೊಡೋದಷ್ಟೇ ಅಲ್ಲದೆ ನಾವು ಬೇಡದೇ ಇರತಕ್ಕದ್ದನ್ನು ಕೂಡ ದೇವರು ದಯಪಾಲಿಸ್ತಾರಂತೆ. ಭಕ್ತಾನಾಂ ಅನೇಕದಂ ತಂ, ತಮ್ ಅಂದ್ರೆ ಅವನನ್ನು, ಭಕ್ತಾನಾಂ ಏಕದಂತಂ ತಂ ಏಕದಂತಂ ಉಪಾಸನೆ. ಹೀಗೆ ಎಷ್ಟೋ ಹಲವು ಅರ್ಥಗಳಿಂದ ಕೂಡಿರ್ತದೆ. ಹಾಗಾಗಿ ಮುಖ್ಯ ಪ್ರಾಣ ದೇವರಿಗೆ ಹೆಸರೇನು? ಪಂಚಾನನ ಅಂತ ಹೇಳಿ. ಪಂಚ ಅಂದ್ರೆ ಈ 5 ಯುಕ್ತವಾದಂಥದ್ದು. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವ. ಜೀವನನ್ನು ನಿಯಂತ್ರಿಸಿ ಅವನ ಮುಖಾಂತರ ಧರ್ಮವನ್ನಾಚರಿಸುವಂಥದ್ದು ಮಾಡೋದು ಮುಖ್ಯ ಪ್ರಾಣ. ಧರ್ಮ ಅಂದ್ರೆ ಶ್ರುತಿ ಸ್ಮೃತಿ ಹರೇರಾಜ್ಞಾ ಅಂತ ಹೇಳಿದೆ. ಶ್ರುತಿ ಸ್ಮೃತ್ಯಾದಿಗಳು ಭಗವತ್ ಆಜ್ಞೆಯಂತೆ ಇರುವಂಥವು. ಅವುಗಳನ್ನು ಯಥೋಚಿತವಾಗಿ ಪಾಲಿಸಿ ಅರ್ಥಕಾಮಗಳನ್ನು ಸಂಪಾದನೆ ಮಾಡೋದು. ಅರ್ಥವನ್ನು ಸಂಪಾದನೆ ಮಾಡೋದು ಯಾಕೆ? ಮೋಕ್ಷಕ್ಕೋಸ್ಕರ, ಧರ್ಮಾರ್ಥಕ್ಕೋಸ್ಕರ. ಹಾಗಾಗಿ ಅರ್ಥಕಾಮಗಳು ಧರ್ಮದಿಂದ ಮೋಕ್ಷಕ್ಕೆ ಅಡ್ಡಿ ಆದರೆ ಅಂತಹ ಅರ್ಥಕಾಮಗಳನ್ನು ತ್ಯಜಿಸಬೇಕು ಅಂತ ಹೇಳಿದ್ದಾರೆ.
ಮುಖ್ಯ ಪ್ರಾಣದೇವರ ಅನುಗ್ರಹವಾದರೆ ಮೋಕ್ಷೋಪಾಯ ಜೊತೆಗೆ ಯಥಾರ್ಥವಾದ ಧರ್ಮಜ್ಞಾನ ಉಂಟಾದರೆ ಅರ್ಥಕಾಮಗಳು ಸುಲಭ ಸಾಧ್ಯವಾಗಿ ನಮ್ಮ ಜೀವನದಲ್ಲಿ ಸಂಗ್ರಹ ಮಾಡಲ್ಪಡ್ತಾವಂತೆ. ಕೇವಲ ಅರ್ಥಕಾಮಕ್ಕೋಸ್ಕರ ಈ ಸಂಸಾರ ಅಲ್ಲ, ಇವು ಗೌಣ. ಪ್ರಧಾನವಾದದ್ದು ಮೋಕ್ಷ, ಅದಕ್ಕೆ ಪೂರಕವಾದದ್ದು ಧರ್ಮ. ಅದಕ್ಕಾಗಿ ಜೀವ ಈ ತತ್ವಗಳಲ್ಲೇ ಓಡಾಡ್ತಾ ಇರ್ತಾನಂತೆ. ಆದರೆ ನಮಗಿದು ಗೊತ್ತಿಲ್ಲ. ನಾವು ಈ ಸಂಸಾರವನ್ನೇ ಸರ್ವಸ್ವ ಶಾಶ್ವತ ಅಂತ ತಿಳಿದು ಬಿಟ್ಟಿದ್ದೇವೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಮ್ಮಲ್ಲಿ ಆ ಮೋಹ ಹೋಗಬೇಕು, ಸ್ವಲ್ಪ ಮಟ್ಟಕ್ಕಾದ್ರೂ ಕಡಿಮೆ ಆಗಬೇಕು. ಇಲ್ಲವಾದ್ರೆ ನಾವು ಏನು ಕೇಳಿಯೂ ಪ್ರಯೋಜನ ಇಲ್ಲ ಅಂತೆ. ಎಷ್ಟು ಹೇಳಿದ್ರೂ ನಮಗೆ ಪ್ರಯೋಜನ ಆಗೋದಿಲ್ಲ. ವೈರಾಗ್ಯ ಉಂಟಾಗಬೇಕು. ಅದಕ್ಕಾಗಿ ದಾಸರು ಸಂದರ್ಭೋಚಿತವಾಗಿ ಅಲ್ಲಲ್ಲಿ ಕೀರ್ತನೆಗಳನ್ನು ಸಂದೇಶವಾಗಿ, ಆದೇಶವಾಗಿ, ಉಪದೇಶವಾಗಿ ಲೋಕ ಶಿಕ್ಷಣವನ್ನು ಉಂಟು ಮಾಡ್ತಾರಂತೆ. ಒಂದು ಸುಂದರ ಪದ್ಯ ಬರ್ತದೆ ನೋಡಿ ಪುರಂದರದಾಸರು. ಆಡುವ ಮಕ್ಕಳು ಮನೆಯ ಕಟ್ಟಿಗರು, ಆಟ ಸಾಕು ಎಂದು ಮುರಿದು ಓಡಿದರು. ಸ್ವಲ್ಪ ಗಮನ ಬಿಟ್ಟು ಕೇಳಿ. ನಾರದಾವತಾರಿಯಾಗಿರತಕ್ಕಂತಹ ಪುರಂದರದಾಸರ ಮಾತು, ಸಕಲ ವೇದಶಾಸ್ತ್ರಗಳ ಸಾರ. ಆಡುವ ಮಕ್ಕಳು ಮನೆಯ ಕಟ್ಟಿಗರು, ಆಟ ಸಾಕು ಎಂದು ಮುರಿದು ಓಡಿದರು. ಹೀಗಿರಬೇಕು ಸಂಸಾರದಲ್ಲಿ, ಹೀಗೆ ಸಂಸಾರದಲ್ಲಿರ್ಬೇಕಂತೆ, ಹೀಗೆ ಜೀವನವನ್ನು ನಡೆಸಬೇಕಂತೆ. ಹಾಗೆ ಬರಿದೀತು ಪ್ರಾಚೀನದಲ್ಲಿ. ಎಲ್ಲ ವೇದಗಳು, ಶ್ರುತಿ ಸಾರಗಳು ಇದನ್ನೇ ಸಾರಿ ಸಾರಿ ಹೇಳ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಪಕ್ಷಿಯು ಬಂದಿತು ಅಂಗಳದಲ್ಲಿ, ಹಾರಿ ಹೋಯಿತು. ಪಕ್ಷಿಯು ಬಂದಿತು ಅಂಗಳದಲ್ಲಿ, ಹಾರಿ ಹೋಯಿತು. ಆ ಕ್ಷಣದಲ್ಲಿ ಸಂಜೆಯು ನೆರೆಯಿತು ನಾನಾ ಪರಿ. ಸಂಜೆಯಲ್ಲಿ ಇರಿದರು ತಮ್ಮ ತಮ್ಮ ದಾರಿ. ಆಡುವ ಮಕ್ಕಳು ಮನೆಯ ಕಟ್ಟಿದರು, ಧರ್ಮ ಮೋಕ್ಷಕ್ಕಾಗಿ ಜೀವನ. ಆಟ ಸಾಕು ಎಂದು ಮುರಿದು ಓಡಿದರು. ಜ್ಞಾನಿಗಳು ಸದೃಷ್ಟೋಕ್ತ ಉಪಾಯವಾಗಿ, ದೃಷ್ಟಾಂತ ಪುರಸ್ಸರವಾಗಿ ಇದನ್ನು ತಿಳಿಸ್ತಾರೆ ನೋಡಿ. ಆಡುವ ಮಕ್ಕಳು ಮನೆಯ ಕಟ್ಟಿದ್ದರು. ಮುಖ್ಯ ಪ್ರಾಣದೇವರು ನಮ್ಮಲ್ಲಿ ನಿಂತು ಈ ಸಂಸಾರ ನಡೆಸ್ತಾರೆ. ಇದನ್ನು ಚಿಂತಿಸಬೇಕು. ಆ ದೇವರಂತೆ, ಆ ಮುಖ್ಯ ಪ್ರಾಣರಂತೆ ಅವನ ದಾಸರಾದವರು ನಾವು ಅವನಂತೆ ಜೀವನ ನಡೆಸಲಿಕ್ಕೆ ಸ್ವಲ್ಪ ಆದರೂ ಪ್ರಯತ್ನ ಮಾಡಬೇಕಂತೆ. ಕೇವಲ ಅರ್ಥಕಾಮಕ್ಕೆಂದು ಈ ಜೀವನ ಅಲ್ಲ. ಆಡುವ ಮಕ್ಕಳು ಮನೆಯ ಕಟ್ಟಿದರಂತೆ. ನಾವು ನೋಡ್ತೇವೆ, ಸ್ಕೂಲಿಗೆ ರಜಾ ಬಿದ್ದಾಗ ಎಲ್ಲ ಮಕ್ಕಳು ಸೇರಿ ಆಟ ಆಡ್ಲಿಕ್ಕೆ ಹೋಗ್ತಾರೆ. ಆ ಸಮುದ್ರ ತೀರಕ್ಕೆ ಹೋದ್ರಂತೆ. ಆ ಕಡು ಬಿಸಿಲಿನಲ್ಲಿ ಸುಂದರವಾದ ಆ ಮರುಳಿನ ಮನೆಯನ್ನು ಕಟ್ತಾರೆ. ಮಣ್ಣಿನಿಂದ ಮರಳಿನಿಂದ ಎಲ್ಲ ಸೇರಿ ಮನೆ ಕಟ್ಟಿದ್ರು. ಆಟ ಆಡ್ತಾ ಇದ್ದಾರೆ. ಆಗ ಅಲ್ಲೊಬ್ಬ ವಯಸ್ಸಾದ ವೃದ್ಧ ಅಜ್ಜ ಇದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾನೆ.
ಮಕ್ಕಳು ಎಷ್ಟು ಚೆನ್ನಾಗಿ ಆಡ್ತಾರೆ ನೋಡು. ಸಮಯ ಆಯಿತು, ಊಟದ ಹೊತ್ತಾಯ್ತು. ಊಟ ಸಮಯ ಆದಾಗ ಅವರವರ ತಾಯಂದಿರು ಊಟಕ್ಕೆ ಬನ್ನಿ ಅಂತೆಲ್ಲ ಮಕ್ಕಳಿಗೆ ಕರೆಯುವಾಗ ಎಲ್ಲ ಮಕ್ಕಳ ನಿಂತಿರಂತೆ. ಬರ್ತೇವೆ ಅಂತ ಬೊಬ್ಬಿಡ್ತಾ ಕಷ್ಟಪಟ್ಟು ನಿರ್ಮಾಣ ಮಾಡಿದ ಮನೆಯನ್ನು ಅವರೇ ತಮ್ಮ ಕಾಲು ತುಳಿತದಿಂದ ಅದನ್ನು ನಾಶ ಮಾಡಿ ಬೊಬ್ಬಿಟ್ಟು ಹೋ ಅಂತ ಹೊರಟ್ರಂತೆ. ಅಲ್ಲಿದ್ದ ಅಜ್ಜ ಕೇಳಿದ, ಎಲ್ಲಿ ಹೋಗ್ತಿರೋ? ಮನೆಗೆ. ಈಗಿದೇನು ಇದು ನಿಮ್ಮ ಮನೆ ಅಲ್ವಾ? ಅಜ್ಜ, ಇದು ಆಟದ ಮನೆ, ಅದು ಊಟದ ಮನೆ. ಇದು ಕೇವಲ ಆಡ್ಲಿಕ್ಕೆ, ಇಲ್ಲೇನು ಸಿಗೋದಿಲ್ಲ. ಇರ್ಲಿ, ಅದನ್ನ ಯಾಕೆ ಮುರಿದ್ರಿ? ಯಾಕೆ ನಾಶ ಮಾಡಿದ್ರಿ? ಅಜ್ಜ, ನಿನ್ಗೆ ಅರ್ಥ ಆಗ್ಲಿಲ್ವೇ? ನಾವು ಆಟ ಆಡ್ತಾ ಇದ್ದೇವೆ. ಹೇಗೆ ಕಟ್ಟುವಾಗ ಒಂದು ಆಟನೋ ಅದನ್ನು ಹಾಳು ಮಾಡೋದು ಇನ್ನೊಂದು ರೀತಿಯ ಆಟ ಅಂತ ಓಡುವಂತೆ. ಹಾಗೆ ಈ ಸಂಸಾರ ಎಲ್ಲ ನಾವು ನಿರ್ಮಾಣ ಮಾಡಿಕೊಳ್ತೇವೆ. ಏನ್ ಬೇಕೆಲ್ಲ ಸಲಕರಣೆಗಳನ್ನು, ಎಲ್ಲ ರೀತಿಯ ಸಾಧನಗಳನ್ನು ಸಂಪಾದನೆ ಮಾಡ್ತೇವೆ, ಸಂಗ್ರಹ ಮಾಡ್ತೇವೆ. ಆದರೆ ಇದೆಲ್ಲ ಬಿಟ್ಟು ಹೋಗಬೇಕು. ಮೋಕ್ಷವೇ ನಿಜವಾದಂತಹ ಮನೆ. ಎಲ್ಲ ಸಂಸಾರದ ದುಃಖಗಳ ಬಿಡುಗಡೆ, ಇದೇ ನನ್ನ ಮುಖ್ಯೋದ್ದೇಶ ಮುಂತಾಗಿ ತಿಳಿದು ಸಂಸಾರವನ್ನು ಚಿಂತಿಸಿ. ಸಂತೆಯು ನೆರೆಯಿತು ನಾನಾ ಪರಿ, ದಾಸರು ಎಷ್ಟು ಸುಂದರವಾಗಿ ನಮ್ಮ ಜೀವನದ ನಿತ್ಯ ಕರ್ಮಗಳ ಚಿಂತನೆಯ ಜೊತೆಗೆ ಧೀರೋದಾತ್ತವಾದ ತತ್ವಗಳನ್ನು ಭಾವಾವಿರ್ಭಾವಕವಾಗಿ ಬಿಚ್ಚಿಡ್ತಾರೆ ನೋಡಿ. ಸಂತೆಯು ನೆರೆಯಿತು ನಾನಾ ಪರಿ. ಸಂಸಾರ ಎಂಬುವ ಸಂತೆ ಅಂತೆ ನೋಡಿ. ನಾವು ಸಂತೆಗೆ ಹೋಗ್ತೇವಲ್ವ, ದೊಡ್ಡ ದೊಡ್ಡ ಶಹರಗಳಲ್ಲಿ ಮಾಲ್ ಇವೆಲ್ಲ ಆಗಿರಬೇಕು. ಆದ್ರೆ ಇನ್ನು ಸಣ್ಣ ಸಣ್ಣ ಶಹರಗಳಲ್ಲಿ ಆ ಸಂತೆ ಅಂತಿದೆ. ಸಂತೆಯಲ್ಲಿ 3 ಪ್ರಕಾರ ಜನ ಬರ್ತಾರೆ. ಮೊದಲನೇ ಪ್ರಕಾರ ಯಾರು ಅಂದ್ರೆ, ತಾವು ಬೆಳೆಸಿ ಉಳಿಸಿ ಅದನ್ನು ಆ ಉತ್ಪಾದನೆಯನ್ನು ಎಲ್ಲ ರೀತಿಯ ತರಕಾರಿ ಮುಂತಾದವುಗಳನ್ನು ದೊಡ್ಡ ದೊಡ್ಡ ಮೂಟೆ ಕಟ್ಟಿಕೊಂಡು ತಲೆ ಮೇಲೆ ಇಟ್ಟುಕೊಂಡು ಬಸ್ಸೆಲ್ಲ ಹೊತ್ಕೊಂಡು ಎಲ್ಲ ಜನರಿಂದ ಬಯಸ್ಕೊಂಡು ಆ ಸಂತೆಗೆ ಕಷ್ಟದಿಂದ ಬರ್ತಾರಂತೆ. ನೋಡಿದೇವಲ್ವ? ಅವರೇನ್ ಮಾಡ್ತಾರೆ? ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಕಡು ಬಿಸಿಲಿನಲ್ಲಿ ಬಳಲಿ ಬೆಂಡಾಗಿ ಎಲ್ಲ ತಾವು ತಂದಂತಹ ತರಕಾರಿಯನ್ನು ಮಾರಿ ಹೋಗುವಾಗ ಖಾಲಿ ಚೀಲ ಮತ್ತಿಷ್ಟು ದುಡ್ಡಿನ ಗಂಟಲ್ಲಿ ಇಟ್ಕೊಂಡು ಹೋಗ್ತಾರೆ. ಇದು ಮೊದಲನೇ ರೀತಿ, ಮೊದಲನೆಯ ಪ್ರಕಾರದ ಜನ ಅಂತೆ. ಇವರು ಜ್ಞಾನಿಗಳು ಅಂತ ಹೇಳಿದ್ದಾರೆ. ಯಾಕೆ? ಜನ್ಮ ಜನ್ಮಾಂತರದ ಪ್ರಾರಬ್ಧವನ್ನು ಹೊತ್ತಿ ಸಂಚಿತ ಕರ್ಮಗಳನ್ನು ಆ ಸಂಚಿತ ಕರ್ಮದ ಸಂಚಯದಿಂದೊಡಗೂಡಿ ಬಂದು ಕಠಿಣತಮವಾದ ಸಾಧನೆಗಳನ್ನು ಮಾಡ್ತಾ ತಮ್ಮ ಪಾಪ ಕ್ಷಯವನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿ ಸಂಸಾರ ಬಿಟ್ಟು ಹೋಗ್ತಾರಂತೆ. ಇದು ಮೊದಲನೆಯ ಜನ. ಎರಡನೇ ರೀತಿ ಜನ ಇದ್ದಾರೆ. ಅವ್ರು ಎಂಥವ್ರು ಅಂದ್ರೆ, ಖಾಲಿ ಚೀಲ ತಗೊಂಡು ಬರ್ತಾರೆ, ದುಡ್ಡಿನ ಗಂಟು ಜೊತೆಗೆ ಬರ್ತಾರೆ, ಇಷ್ಟು ದುಡ್ಡು ತಗೊಂಡು ಬರ್ತಾರೆ. ಸಿಕ್ಕದನ್ನೆಲ್ಲ ಖರೀದಿ ಮಾಡ್ತಾರೆ, ದುಡ್ಡೆಲ್ಲ ಖಾಲಿ ಮಾಡಿ ಹೊತ್ಕೊಂಡು ಎಲ್ಲ ತರಕಾರಿ ಲಶಿಲೆ ಕುಶಿಲೆ ಒಟ್ಟು ಗೆವನು ಹೋಗ್ತದೆ. ನಮ್ಮಲ್ಲೊಂದು ಕ್ರಮ ಇದೆ, ಸ್ವಲ್ಪ ಸವಿ ಸಿಕ್ಕರೆ ಮತ್ತಷ್ಟು ಒಯ್ಯೋದು. ಅದು ಬೇಕು ಬೇಡ ಅಂತ ನೋಡೋದಿಲ್ಲ. ಗಂಡ ಹೆಂಡತಿ ಕೇಳ್ತಾನಂತೆ, ಏನೇ ಎಷ್ಟು ತಗೊಂಡು ಬಂದಿದೆ, ಯಾರಿಗೆ ಇದು, ಏನ್ ತಗೊಂಡು ಬಂದಿದ್ದೀಯಾ, ಎಲ್ಲಿ ಹೋಗಿದ್ದಿ? ನಾನು ದೊಡ್ಡ ಮಾಲಿಗೆ ಹೋಗಿದ್ದೀರಿ. ಯಾಕೆ ಇದೆಷ್ಟು ಯಾಕೆ ತಂದಿದ್ದೀಯಾ? ಇಲ್ಲ, ಅದು 1 ತಗೊಂಡ್ರೆ 2 ಫ್ರೀ ಅಂತೆ, ಅದಕ್ಕಾಗಿ 4 ತಗೊಂಡಿದ್ದೇನೆ, 12 ಸಿಗ್ತದಲ್ಲ ಅಂತ. ಏನ್ ಮಾಡೋದು? ಧರ್ಮಕ್ಕೆ ಸಿಗ್ತದಂದ್ರೆ ಬೇಕು. ಖಾಲಿ ಚೀಲ, ಕೈ ತುಂಬ ಹಣ, ಎಲ್ಲ ಖಾಲಿ ಮಾಡಿ ಹೋಗುವಾಗ ಹೊತ್ಕೊಂಡು ಹೋಗ್ತಾನಂತೆ. ಇವ್ರು ಯಾರು? ಪಾಮರರು. ಹಿರಿಯರ ಕುಲದ ಮತ್ತು ತಮ್ಮ ಪುಣ್ಯ ಸಂಚಯವನ್ನು ದುಡ್ಡು ರೂಪದಿಂದ ತೆಗೆದುಕೊಂಡು
ಖಾಲಿ ಚೀಲ. ಯಾವ ಸಾಧನೆ ಮಾಡದೆ ಎಲ್ಲ ಪುಣ್ಯವನ್ನು ನಾಶ ಮಾಡಿ ಮತ್ತು 7 ಜನ್ಮಕ್ಕೆ ಎಷ್ಟು ಪಾಪ ಬೇಕೋ ಅಷ್ಟನ್ನು ದುಡಿದು ಹೋಗ್ತೇವೆ. ಇನ್ನು 3ನೇ ಪ್ರಕಾರ ಜನ ಇದ್ದಾರೆ, ಅವರು ಸಂತೆಗೆ ಬರ್ತಾರಂತೆ. ನೋಡಿ, ಅವ್ರು ಯಾರು? ಎಲ್ಲ ಬಂದಿ ಸಂತೆಗೆ. ಯಾಕೆ? ಸುಮ್ಮನೆ ಕಸಲೆ ಆಗ್ರೆ ಅಶೀಶಿ ಮುದ್ದ. ಸಾಧನೆ ಇಲ್ಲ, ದೇವರಿಲ್ಲ, ಪೂಜಾ ಇಲ್ಲ, ಯಾವುದೂ ಇಲ್ಲ. ಯಾಕೆ ಬಂದದ್ದು ಗೊತ್ತಿದೆ. ಅವರಿಗೆ ದೇಹವೇ ದೇವರು ಬೇರೆ ಅಂತ ಇಲ್ಲ ಅವರಿಗೆ. ಬೆಳಗ್ಗೆ ಎದ್ದಾಗಲೇ ಸುಪ್ರಭಾತ, ಸ್ನಾನವೇ ಅಭಿಷೇಕ, ಬೇರೆ ಇಲ್ಲ. ಯಾಕೆ ನಾವು ದೇವರಿಗೆ ಅಭಿಷೇಕ ಮಾಡ್ತೇವೆ ಹಾಗೆ ಮೈ ತುಂಬ ಸ್ನಾನ ಮಾಡ್ತಾರೆ. ಬಳಿಕ ಅಲಂಕಾರ ಸೇವೆ, ಎಲ್ಲ ರೀತಿ ಅಲಂಕಾರ ಮಾಡಿಕೊಂಡು ಕಡೆಗೆ ಮಹಾನೈವೇದ್ಯ, ಹೊಟ್ಟೆ ತುಂಬ ತಿಂತಾರೆ. ಇದ್ದವರೆಲ್ಲ ಮನೆಯವರೆಲ್ಲ ಬೈತಾರೆ, ಅದೇ ಮಂಗಳಾರತಿ. ಕಡೆಗೆ ಮತ್ತೆ ನುಡಿತು, ಊರು ತುಂಬ ಸುತ್ತಾಡೋದು, ಪಲ್ಲಕ್ಕಿ ಆಯ್ತು, ಸಾಯಂಕಾಲ ಮನೆಗೆ ಬರ್ತಾರೆ. ಸಂತೆಯು ನೆರೆಯಿತು ನಾನಾ ಪರಿ. ಹೀಗೆ ಮಾಡಿದ್ರೆ ಮನುಷ್ಯನ ಜೀವನ ಸಾಧ್ಯವೇ? 84 ಲಕ್ಷ ಜೀವರಾಶಿಯಲ್ಲಿ ಆ ಯೋನಿಗಳಲ್ಲಿ ಓಡಾಡ್ತಾ ಒಂದು ಯೋನಿಯಿಂದ ಇನ್ನೊಂದು ಯೋನಿಯಲ್ಲಿ ಬಿದ್ದು ಜನ್ಮಾಂತರ ಸುಕೃತ ಮಾತ್ರದಿಂದ ಸಮುಪಲಬ್ಧವಾದಂತಹ ಈ ಮಾನವ ಶರೀರ, ಅದರಲ್ಲೂ ದೇವರನ್ನು ನೆನೆಯುವಂತಹ ಕುಲದಲ್ಲಿ ಹುಟ್ಟಿ ಬಂದ್ರೆ, ಸದಾಚಾರ ಸಂಪತ್ತು ಇದ್ದಂತಹ ಕುಲದಲ್ಲಿ ಹುಟ್ಟಿ ಬಂದು ಸಾಧನೆ ಮಾಡದೇ ಇದ್ರೆ ಪುನಃ ಇಂತಹ ಜನ್ಮ ದುರ್ಲಭ ಆಗ್ತದಂತೆ. ಅದಕ್ಕೋಸ್ಕರ ಧರ್ಮ ಮತ್ತು ಮೋಕ್ಷವನ್ನೇ ಪ್ರಧಾನವಾಗಿತ್ತು. ಅರ್ಥಕಾಮಗಳು ತತ್ಪೂರಕವಾಗಿಯೇ ಇರಬೇಕು ಹೊರತು ಅದಕ್ಕೆ ಪ್ರತಿಕೂಲವಾಗಿರಬಾರದಂತೆ. ಧರ್ಮಾವಿರುದ್ಧೋ ಕಾಮೋಸ್ಮಿ ಅಂತ ಶ್ರೀಕೃಷ್ಣ ಹೇಳಿದಾನೆ. ಧರ್ಮಕ್ಕೆ ಅವಿರುದ್ಧವಾದ ಕಾಮದ ಸ್ವರೂಪ ನಾನೇ ಅಂತ ಕೃಷ್ಣ ಹೇಳ್ತಾನೆ. ವಿಭೂತಿ ಯೋಗದಲ್ಲೂ ಕೂಡ ಶ್ರೀಕೃಷ್ಣ ಹೇಳೋದು ಇದನ್ನೇ ಗೀತೆಯಲ್ಲಿ. ಹಾಗೆ ನಮ್ಮನ್ನು ಆ ಧರ್ಮ ಮಾರ್ಗದಿಂದ ಮೋಕ್ಷಕ್ಕೆಂದು ಪ್ರಯತ್ನ ಮಾಡೋದೇ ಈ ಜೀವನದ ಉದ್ದೇಶ. ಈ ಉದ್ದೇಶವನ್ನು ಪೂರ್ಣ ಮಾಡಲಿಕ್ಕೆ ಗುರು ಮುಖ್ಯ ಪ್ರಾಣ ದೇವರನ್ನು ಹೊರತುಪಡಿಸಿದ್ರೆ ಇನ್ನು ಯಾವ ದೇವತೆಗಳೆಂದುಗಳು ಕೂಡ ಸಾಧ್ಯವೇ ಇಲ್ಲ. ಎಲ್ಲ ದೇವತೆಗಳು ಆ ಮುಖ್ಯ ಪ್ರಾಣನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಾಥ, ಹೇ ಮುಖ್ಯ ಪ್ರಾಣ, ಏ ಸ್ವಾಮಿ, ತ್ವಯಾ ಭಾಗವತ್ ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಬರುತ್ತದೆ. ಸಕಲ ದೇವತೆಗಳೂ ಕೂಡ ಕೊಂಡಾಡ್ತಾರಂತೆ ಪ್ರಾಣದೇವರನ್ನು. ತ್ರಿಯಗೂತಿರನುದ್ಬಭೂಷು ಬ್ರಹ್ಮಾಂಡಮಪ್ಯನವತಾರ ಮನಾದಿ ದಿಕ್ಷು ಸರ್ವಜ್ಞ ಮನ್ಯಮನವೇಕ್ಷಸ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾದಿದೇಶ. ಗುರು ಮುಖ್ಯ ಪ್ರಾಣ, ನಮ್ಮಲ್ಲಿ ಮೋಕ್ಷದ ಆಶೆಯನ್ನು, ಆ ಮುಮುಕ್ಷುತ್ವವನ್ನು ಹುಟ್ಟಿಸಲಿಕ್ಕೆ ನೀನು ಒಬ್ಬನೇ ಸಾಧ್ಯ. ಗೋವಿಂದೇ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಈ ಸಂಸಾರದಿಂದ ನಮ್ಮನ್ನು ವಿಮುಖಗೊಳಿಸಿ, ವಿಶೇಷು ಅಲಂಬುದ್ಧಿ, ಈ ಸಂಸಾರದ ವಿಷಯದಿಂದ ನಮ್ಮನ್ನು ಸಾಕೆನಿಸುವಂತೆ ಮಾಡು. ಗೋವಿಂದೇ ದೇಹಿ ಭಕ್ತಿಂ ಭವತಿ ಜ ಭಗವನ್ನುರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜ ನಿಶ್ಚಲಾಂ ಸದ್ಗುಣಗಣ ಬೃಹತಿ ಶಾಶ್ವತೀ ಮಾಸುದೇವ ವಿಷ್ಣೋರತ್ಯುತ್ತಮತ್ವಾನಗಿಲಗುಣಗಣೈಸ್ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು. ನಿನ್ನ ಸೇವಕರಲ್ಲಿ
ನಿನ್ನ ದಾಸಾನುದಾಸರಲ್ಲಿ ಶ್ರೀರಾಮನ ಕುರಿತಾದ ಭಕ್ತಿಯನ್ನುಂಟು ಮಾಡು. ಅರ್ಥಕಾಮಗಳ ಹಿಂದೆ ಬಿದ್ದು ನಮ್ಮನ್ನು ಪುನಃ ನೀಚ ಅತಿ ನೀಚ ನರಾಧಮಾದಿಗಳನ್ನು ಮಾಡಿಸಬೇಡ ತಂದೆ. ಹಾಗಾಗಿ ಸಜ್ಜನರ ಸಂಘವಾಗಲಿ, ಸಚ್ಚಾಸ್ತ್ರದ ಪಠನವಾಗಲಿ, ಯಜ್ಞ ಹೋಮ ನೇಮ ದಾನ ಧರ್ಮ ನಿಷ್ಠೂರಾದಿ ವ್ರತಗಳನ್ನಾಚರಿಸುವಂತ ಭಾಗ್ಯ ನಮ್ಮಲ್ಲಿ ಇಟ್ಟು ಸದಾ ನಿನ್ನನ್ನು ನಿನ್ನ ಅಂತರ್ಯಾಮಿಯಾದ ಶ್ರೀ ಪ್ರಭುರಾಮಚಂದ್ರನನ್ನು ನೆನೆಸುವಂತಹ ಭಾಗ್ಯ ಕೊಡು. ಎಲ್ಲರಲ್ಲೂ ಕೂಡ ವೈಭವೋಪೇತವಾದಂತಹ ಭಕ್ತಿಯನ್ನು ಉಲ್ಲಾಸಿತ ಮಾಡು. ಆ ಉಲ್ಲಸಿತವಾದ ಮುಕುಲಿತವಾದ ಭಕ್ತಿಯಿಂದ ನಾವು ಅನ್ಯ ಜನರಿಗೆ ಆದರ್ಶಪ್ರಾಯರಾಗಿ ಒಂದು ಸಾರ್ಥಕ ಜೀವನವನ್ನು ನಡೆಸುವಂತೆ ಮಾಡು ತಂದೆ ಅಂತ ಮುಖ್ಯ ಪ್ರಾಣರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಸತ್ಸಂಗ ಅಂತ ಹೇಳೋದು. ಸತ್ಸಂಗ ಅಂದ್ರೇನು? ಜನ ತಿಳಿದಿದ್ದಾರೆ, ಸುಮ್ಮನೆ ಭಜನೆ ಹೇಳಿ 1-2 ಗಂಟೆ ಭಜನೆ ಹೇಳಿ ಹೋಗೋದಕ್ಕೆ ಸತ್ಸಂಗ ಅಂತ ತಿಳಿದಿದ್ದಾರೆ. ಸತ್ಸಂಗ ಅಂದ್ರೆ ಸಜ್ಜನರ ಸಂಘ. ಆ ಸಜ್ಜನರ ಸಂಘದಿಂದ ಉಂಟಾಗುವಂತಹ ಯಥಾರ್ಥ ಜ್ಞಾನ, ಆ ಯಥಾರ್ಥ ಜ್ಞಾನದಿಂದ ಉಂಟಾಗುವಂತಹ ಭಗವದ್ಭಕ್ತಿ ವಿರಕ್ತಿ, ಆ ಭಗವದ್ಭಕ್ತಿ ವಿರಕ್ತಿಯಾದಿಗಳಿಂದ ಫಲಸ್ವರೂಪವಾಗಿ ದೊರಕುವುದೇ ಅದೇ ಮುಕ್ತಿ. ಹಾಗಾಗಿ ಮುಖ್ಯ ಪ್ರಾಣರಲ್ಲಿ ಪ್ರಾರ್ಥನೆ. ಅಂತೆ ನಮ್ಮ ದೇಶದಲ್ಲಿ ಆಸೇತು ಹಿಮಾಚಲ ಪರ್ಯಂತ ಸಾಗ್ರ ಸಮುದ್ರ ಆಮೂಲಾಗ್ರವಾಗಿ ಶ್ರೀಮದ್ ರಾಮಾಯಣ ಮಹಾಭಾಗವತ ಭಾರತಾದಿ ಉದ್ಗ್ರಂಥಗಳ ಪಠನ ಶ್ರವಣ ಪ್ರವಚನ ನಿಧಿಧ್ಯಾಸನಗಳು ಅಲ್ಲಲ್ಲಿ ನಡೆಯೋದು. ಯಾಕೆ? ಎಲ್ಲದಕ್ಕೂ ಯಥಾರ್ಥ ಜ್ಞಾನಕ್ಕೆ ಸ್ವರೂಪಿಯಾದ ಮುಖ್ಯ ಪ್ರಾಣದೇವರು ಅನುಗ್ರಹ ಮಾಡಿ ನಮ್ಮನ್ನು ಸಮ್ಯಕ್ವಾದ ಮಾರ್ಗ ಅಗ್ನೇ ನಯ ಸುಪಕಾರಾಯೇ ಅಸ್ಮಾನ್ ಅಂತ ಹೇಳಿದೆ. ಒಳ್ಳೆಯ ಮಾರ್ಗವನ್ನು ಗಾಮಿಯಾಗುವಂತೆ, ಸಮಗ್ರ ಮಾರ್ಗಗಾಮಿಯಾಗಿ ಮಾಡುವಂತೆ ಮಾಡಲಿಕ್ಕೆ ಅಂತಹ ಮುಖ್ಯ ಪ್ರಾಣದೇವರ ಚರಿತ್ರೆ, ಸಂತರ ಆ ಉಪಾಸ್ಯನಾದ ಆಜನ್ಮ ವೈಷ್ಣವನಾದ ವಿಷ್ಣುನ ಏಕಾಂತ ಭಕ್ತನಾದ ಭಾವಿ ಬ್ರಹ್ಮರಾದಂತಹ ಶ್ರೀ ಮುಖ್ಯ ಪ್ರಾಣದೇವರ ದಿವ್ಯ ಚರಿತ್ರೆಯನ್ನು ಕೇಳೋಣ. ಅರ್ಥಕಾಮಕ್ಕಲ್ಲ, ಮೋಕ್ಷಾರ್ಥ ಸಾಧನೆಗೆಂದು ಹೇಗೆ ಮುಖ್ಯ ಪ್ರಾಣದೇವರು ಬೇಕಾದನ್ನು ಬೇಡಬಹುದಿತ್ತಂತೆ. ಪುರಂದರದಾಸರು ಹೇಳ್ತಾರೆ ಒಂದು ಕೀರ್ತನೆಯಲ್ಲಿ, ಆ ಸಮುದ್ರೋಲ್ಲಂಘನವಾದ ಬಳಿಕ ರಾಮದೇವರ ಹತ್ರ ಬಂದು ಚೂಡಾಮಣಿ ಅರ್ಪಿಸಿ ರಾಮದೇವರು ಕೇಳಿದ್ರಂತೆ ನಿನಗೇನು ಬೇಕೋ? ಆಗ ಮುಖ್ಯ ಪ್ರಾಣದೇವರು ಕೇಳಬಹುದಿತ್ತಲ್ವೇ, ದೇವಾ ನನಗೊಂದು ಮದುವೆ ಮಾಡಿಸಿ, ನನಗೊಂದು ದೊಡ್ಡ ಮನೆ ಕೊಡು, ಬೇಕಾದ ಎಲ್ಲ ರೀತಿಯ ವೈಭವವನ್ನು ನನ್ನಲ್ಲಿ ದಯಪಾಲಿಸಿ, ಯಾವುದನ್ನೂ ಕೇಳದೆ ರಾಮಭಕ್ತಿಯನ್ನು ಸದಾ ಅವಿರತವಾಗಿ ನನ್ನಲ್ಲಿ ನೆಲೆ ನಿಲ್ಲಲಿ ಎಂಬುವಂತಹ ಪ್ರಾರ್ಥನೆ ಮಾಡ್ತಾರಂತೆ. ಅದಕ್ಕೋಸ್ಕರ ಆ ಹನುಮಂತನಿಗೆ ದೇವಾದಿ ದೇವ ಅಂತ ಎಲ್ಲ ದೇವತೆಗಳು ಕೊಂಡಾಡ್ತಾರೆ. ಅಂತಹ ಮೋಕ್ಷೋಪಾಯಕವಾದಂತಹ ಮುಖ್ಯ ಪ್ರಾಣರ ಉಪಾಸನೆ, ಇದೇ ವಾಯುತತ್ವ, ಇದೇ ಪಂಚತತ್ವ, ಇದೇ ಪಂಚಾನನಾದಿ ಸಕಲ ಉಪನಿಷತ್ತುಗಳಲ್ಲಿ ಬರುವಂತಹ ಸಾರ. ಅಂತಹ ಮುಖ್ಯ ಪ್ರಾಣದೇವರು ಲಂಕಾಮಾರೋಡ್ಯತಾಮೀಡ್ಯ ವಾಲ್ಮೀಕರು ವರ್ಣನೆ ಮಾಡ್ತಾರೆ. ಅವನು ಮಾಡುವಂತಹ ಸಕಲ ಕರ್ಮಗಳು ರಾಮ ಪ್ರೀತಿಗೋಸ್ಕರ. ಸಾಕ್ಷಿ ಕರ್ಮಜ ನಿತ್ಯಮಾನ್ ಹನುಮಾನ್ ಸ್ವಜಗಪಿಸ್ತೈವ. ತಾನು ಮಾಡುವಂತ ಕರ್ಮವನ್ನು ಸಾಕ್ಷಿ ರೂಪದಿಂದ, ಅಂದ್ರೆ ಅರ್ಥ ರಾಮನು ಸದಾ ನೋಡುವಂತೆ ಮಾಡ್ತಾನಂತೆ. ಅಂದ್ರೆ ರಾಮನಿಗೆ ಪ್ರಿಯವಾದ ಕರ್ಮಗಳನ್ನು ಮಾಡುವರಲ್ಲಿ ಅಗ್ರೇಸರನಾದ ಶ್ರೀ ಹನುಮಂತನು ಅಶೋಕವನಿಕಾಂ ಚೈವ ವಾಟಿಕಾಂ ಸರ್ವಭಾಟಿಕಾಂ
ಪ್ರಾವೀವಿಶತ್ ಪ್ರವೇಶ ಮಾಡಿದನಂತೆ. ಪ್ರಾವೀವಿಶತ್ ಆಕಾಂಕ್ಷಮಾಣೋ ಸೀತಾದರ್ಶನ ಲಾಲಸ. ಜಗದಂಬೆ ಸೀತೆಯನ್ನು ಕಾಣಬೇಕು ಅಂತ. ಆಗ ಅಲ್ಲಿ ಒಂದು ಶೂಷುಪಾ ವೃಕ್ಷದ ಅಡಿಯಲ್ಲಿ ತನ್ವಿ ತನ್ವಿ ರಾಮ ಶಿಖರ ದಶನ ಪಕ್ವಬಿಂಬಾಧರೋಷ್ಟಿ. ತನ್ವಿ ರಾಮ ಶಿಖರ ದಶನ ಪದ್ಮಬಿಂಬಾಧರೋಷ್ಟಿ. ಕೃಷಾಂಗಿ ಕೃಷ್ಣವೇಣಿ ಸಾ ದೃಷ್ಟ್ವಾ ಮಾರುತಿ ನಂದನ. ತನ್ವಿ ಎಷ್ಟೋ ವರ್ಷಗಳಿಂದ ಉಪವಾಸ ಮಾಡಿದರೆ ಹೇಗೆ ದೇಹ ಕುಗ್ಗಬೇಕೋ ಹಾಗೆ ಕುಗ್ಗಿದ ದೇಹದಿಂದ, ಹಿಗ್ಗಿದ ಮನಸ್ಸಿನಿಂದ ಅಶ್ರುಮುಖಾಮ್ಲಾನ ಬಾಡಿದ ಮುಖವುಳ್ಳವಳಾಗಿ ಏಕವೇಣೀಧರ